Good evening, everybody. I'm Sindhu from First BCom Kumadati First Grade College, Shikaripura. Today, I would like to talk about the topic on the impact of the lockdown on nature. As we all know that the worldwide description has caused by the COVID-19, and it was pandemically resulted on the numerous impact on the environment and climate also. The lockdown has the bad impact and positive impact also. First, I would like to talk about the bad impacts. It was a reduction of the GDP growth rate because through the lockdown period, it was there is no production in our country, so there is no growth in our GDP rate, and it was also impacted on the agricultural field. While because of these, through the lockdown period, there is no proper market to sell the crops, and it was reduces the trading system, and it was also caused and was also mainly affected on the education system because to the lockdown period there is no schools and colleges are not opened because from the past 3 months, because it is also impacted on the career of the so many students, and like this it's also have the positive impacts also. As we first see about it was a reduction of the deforestation, and it was increases the quality of water, and it was reduces the air pollution of also because through the lockdown period there is no rushes of one vehicle, and it was considerable reduction of the planned travel, and it was increases uh, the online trading system. Through the it was helps to development of the e-marketing system also. This lockdown has a positive as well as negative impact. So for this opportunity, thank you. Hello everyone, I am Chaitra AC from First BCom Kumadvati First Grade College, Shikaripura. Today I am talking about the effect of lockdown on nature. Earth provide enough to satisfy every man's need, but not every man's greed. ಅಂದ್ರೆ ಭೂಮಿ ಮಾನವನ ಎಲ್ಲ ಆಸೆಗಳನ್ನ ಈಡೇರಿಸುತ್ತೆ, ಆದ್ರೆ ಅವನ ದುರಾಸೆಗಳನ್ನಲ್ಲ. ಈ ದುರಾಸೆಯ ಒಂದು ಫಲನೇ ಲಾಕ್ಡೌನ್ ಅಂತ ಹೇಳ್ಬೋದು. ಆದ್ರೆ ಲಾಕ್ಡೌನ್ ಇಂದ ಪ್ರಕೃತಿ ತನ್ನ ಸೊಬಗನ್ನ ಮರಳಿ ಪಡಿತಾ ಇದೆ ಅಂತಾನೆ ಹೇಳ್ಬೋದು. ಲಾಕ್ಡೌನ್ ಇಂದಾಗಿ ಜಲಮಾಲಿನ್ಯ ಹಾಗೂ ವಾಯುಮಾಲಿನ್ಯ ತುಂಬಾನೇ ಕಡಿಮೆ ಆಗಿದೆ. ಒಂದು ಮಾತಿದೆ, ಗಂಗಾ ಸ್ನಾನ ತುಂಗಾಪಾನ ಅಂತ. ಆದ್ರೆ ಎಲ್ಲಾ ನದಿಗಳ ಜಲಮಾಲಿನ್ಯದಿಂದಾಗಿ ಎಲ್ಲಾ ನದಿಗಳ ನೀರು ಕಲುಷಿತಗೊಂಡಿದ್ವು. ಲಾಕ್ಡೌನ್ ಇಂದಾಗಿ ಕಾರ್ಖಾನೆಗಳು ಎಲ್ಲಾ ಬಂದಾಗಿದ್ರಿಂದ ಕಾರ್ಖಾನೆಗಳ ಕಲುಷಿತ ನೀರು ನದಿಯನ್ನ ಸೇರೋದು ನಿಂತೋಗಿದೆ. ಇದರಿಂದ ಬಹುತೇಕ ಎಲ್ಲಾ ನದಿಗಳ ನೀರು ಶುದ್ಧವಾಗಿದೆ ಅಂತಾನೆ ಹೇಳ್ಬೋದು. ನಮ್ಮ ದೇಶದ ರಾಜಧಾನಿ ದೆಹಲಿ ವಾಯು ಮಾಲಿನ್ಯ ಹಾಗೂ ವಾಹನ ದಟ್ಟಣೆಗೆ ಹೆಸರುವಾಸಿಯಾದಂತಹ ನಗರ. ಅಲ್ಲಿ ನಮ್ಮ ಪಕ್ಕದಲ್ಲಿ ಯಾರಿದ್ದಾರೆ ಅಂತಾನೂ ಸಹ ನಮಗೆ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟರ ಮಟ್ಟಿಗೆ ಗಾಳಿ ಕಲುಷಿತಗೊಂಡಿರುತ್ತಿತ್ತು. ಆದ್ರೆ ಲಾಕ್ಡೌನ್ ನಿಂದಾಗಿ ವಾಹನ ದಟ್ಟಣೆ ಕಡಿಮೆಯಾಗಿ ಅಲ್ಲಿ ಶುಭ್ರವಾದಂತಹ ಗಾಳಿ ಉಸಿರಾಡಕ್ಕೆ ಸಿಗ್ತಾ ಇದೆ. ಓಝೋನ್ ಪದರ ತೆಳುವಾಗಿದ್ದು ನಮ್ಗೆ ಎಲ್ಲರಿಗೂ ತಿಳಿದಿರ್ತಕ್ಕಂತಹ ವಿಚಾರ. ಆದ್ರೆ ಇತ್ತೀಚಿನ ಸಂಶೋಧನೆಯ ಪ್ರಕಾರ ವಿಜ್ಞಾನಿಗಳು ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ಓಝೋನ್ ಪದರ ಮತ್ತೆ ಸರಿ ಹೋಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಪಂಜಾಬಿನ ಜಲಂಧರ್ ಅಂತಕ್ಕಂತಹ ಪ್ರದೇಶದಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮ್ಗೆ ಹಿಮಾಲಯ ಪರ್ವತಗಳ ಶ್ರೇಣಿ ಮನಮೋಹಕವಾಗಿ ಕಾಣಸಿಗ್ತಾ ಇದೆ. ಹಾಗೆ ಕಣ್ಮರೆಯಾಗಿದ್ದ ಎಷ್ಟೋ ಪಕ್ಷಿಗಳು ಮತ್ತು ಪ್ರಾಣಿಗಳು ನಮ್ಗೆ ಮತ್ತೆ ಕಾಣಕ್ ಸಿಗ್ತಾ ಇದೆ. ಇದೆಲ್ಲ ಸಾಧ್ಯವಾಗಿದ್ದು ಲಾಕ್ಡೌನ್ ಇಂದಾನೆ. ಆದ್ರೆ ಲಾಕ್ಡೌನ್ ಇಂದ ನಿರುದ್ಯೋಗ ಸೃಷ್ಟಿಯಾಗಿದೆ. ನಗರ ಪ್ರದೇಶದಲ್ಲಿರ್ತಕ್ಕಂತಹ ಜನ ತಮ್ಮ ಹಳ್ಳಿಗಳಿಗೆ ಮತ್ತೆ ವಾಪಸ್ ಆಗಿದ್ದಾರೆ. ಇದರಿಂದಾಗಿ ಅವರು ತಮ್ಮ ಜೀವನೋಪಾಯಕ್ಕೆ ಕೃಷಿ ಭೂಮಿಯನ್ನ ಅವಲಂಬಿಸತಕ್ಕಂತಹ ಸಾಧ್ಯತೆಗಳು ಹೆಚ್ಚಿದೆ. ಇದರಿಂದ ಅರಣ್ಯ ನಾಶ ಆದ್ರೂ ಆಗಬಹುದು. ಅಷ್ಟೇ ಅಲ್ಲ, ಲಾಕ್ಡೌನ್ ಆದಾಗಿಂದ ನಮಗೆ ಗೊತ್ತಿಲ್ದೇನೋ ಪ್ಲಾಸ್ಟಿಕ್ ಬಳಕೆಯನ್ನ ನಾವು ಹೆಚ್ಚು ಮಾಡ್ತಾ ಇದ್ದೀವಿ. ಉದಾಹರಣೆಗೆ ಕರೋನಾ ವಾರಿಯರ್ಸ್ ಉಪಯೋಗಿಸತಕ್ಕಂತಹ PPE ಕಿಟ್ ಸಹ ಪ್ಲಾಸ್ಟಿಕ್ ನಿಂದ ಮಾಡಿದ್ದು. ಇದನ್ನ ಒಂದು ಬಾರಿ ಯೂಸ್ ಮಾಡಿದ್ರೆ ಮತ್ತೊಮ್ಮೆ ಯೂಸ್ ಮಾಡಕ್ಕೆ ಬರೋದಿಲ್ಲ, ಬಿಸಾಡಬೇಕಾಗುತ್ತೆ. ಇದರಿಂದ ನೆಲ ಮಾಲಿನ್ಯ ಉಂಟಾಗಬಹುದು, ಹಾಗೆ ಅಂತರ್ಜಲ ಮಟ್ಟ ಕಡಿಮೆ ಕೂಡ ಆಗಬಹುದು. ಆದ್ರೂ ಈ ಲಾಕ್ಡೌನ್ ನಿಂದಾಗಿ ಭೂಮಿ ಮತ್ತೆ ತನ್ನ ಹಳೆಯ ಸ್ವರೂಪವನ್ನ ಪಡ್ಕೊಂತಾ ಇದೆ ಅಂತಕ್ಕಂಥದ್ದು ಖುಷಿಯ ವಿಚಾರ. ಒಂದು ರೀತಿ ನೋಡೋದಾದ್ರೆ ಭೂಮಿ ತನ್ನ ಒಡಲಲ್ಲಿ ಉರಿತಾ ಇರತಕ್ಕಂತಹ ಮಾಲಿನ್ಯ ಹಾಗೂ ಇತರ ರೂಪದ ಬೆಂಕಿಯಿಂದ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲು ಈ ಕರೋನಾ ವೈರಸ್ ಅಥವಾ COVID-19 ಅಂತಕ್ಕಂತಹ ಮಳೆಯನ್ನ ಸುರಿಸಿ ತನ್ನನ್ನು ತಾನು ರಕ್ಷಿಸಿಕೊಳ್ತಿದೆ ಅಂತಾನೆ ಹೇಳ್ಬೋದು. ವಿ ನೀಡ್ ಅರ್ತ್ ಮೋರ್ ದ್ಯಾನ್ ಅರ್ತ್ ನೀಡ್ ಅಸ್. ಸೊ ಸೇವ್ ಅರ್ತ್, ಸೇವ್ ಅವರ್ ಲೈಫ್. ಥ್ಯಾಂಕ್ ಯು. Hello everyone, I am Kushi of 2nd BCom.
I want to share my opinion regarding the impact of lockdown towards the nature. First of all, we know that lockdown was the main reason due to coronavirus disease. And now the coronavirus has led a global reduction in economic activity. Yes, we all know that the lockdown process took our economic growth in a very less manner, but it also took it in a positive manner, that it has helped our nature in a very good way. That it maybe some points it may say that it has decreased, but still we can say it helped our nature in a very good way, because the nature pollution was due to industrial and transport emissions and to the effluents even. So when the industrial usage and transport emissions was decreased, the pollution was decreased, and through this the nature was improved in a very better manner. Because when we see the industrial usage was more, the rivers wastage it was being used there, and through that, after the lockdown, the water bodies have been clearly safe now, right now. And this was example we can give just of the Yamuna and Ganga. Before the lockdown, we can say that Ganga river is called as very pollutant, but right now we have heard many news that Ganga river is being cleaned. So it was a major good impact that the lockdown took towards the nature, and it helped our country a lot. And one negative impact is that the nitrogen dioxide that helped I want to say that it has been decreased. So it took our nature in a bad way in just some manner, but the main reason is pollution decreased. And the major bad impact is, we can say that wastage increased. In the lockdown period, many countries are using mainly PPT kits and mask, gloves, etc. Through that, our country or many of the countries, daily the wastage has been increased. The wastage has been increased, but many of the countries doesn't know that how the recycle should be processed, should be taken down. Mainly, when there is a wastage, there should be a recycle, then it may take it in a balance. But there was no balance in many of the countries, which took in a bad way. Just we can take an example of Wuhan. Before the lockdown period, it was 50 tons of wastage, but in the lockdown period, as the coronavirus has been increased, the wastage has been increased to 240 metric tons. The main reason is, it may be through the medical wastage or anything. The wastage has increased, the recycle process was not much better, so that it took a nature in a bad way. So I would like to say that the nature has many capacity to handle it, but still when we use it in a over consumption or over usage, the nature has a bad effect too. So the lockdown has given bad effect, but still how it's right now balancing with us with the pollution that has took very much before the lockdown. Thank you. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಶ್ವೇತಾ ಜಿ ಒಡೆಯರ್. ನಾನು ಕುಮದ್ವತಿ ಪ್ರಥಮ ದರ್ಜೆ ಕಾಲೇಜು ಶಿಕಾರಿಪುರ ಇಲ್ಲಿ ಪ್ರಥಮ ಬಿಕಾಮ್ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀನಿ. ಇದು ಲಾಕ್ಡೌನ್ನಿಂದ ಪರಿಸರದ ಮೇಲಾಗಿರುವಂಥ ಪರಿಣಾಮದ ಬಗ್ಗೆ ಒಂದೆರಡು ವಿಷಯಗಳನ್ನು ಹೇಳಬೇಕು ಅಂತ ಹೇಳಿ ಇಷ್ಟಪಡ್ತೀನಿ. ಕೋವಿಡ್-19 ಎಂಬ ಮಾರಣಾಂತಿಕ ವೈರಸ್ನಿಂದ ಜನತೆಯನ್ನು ರಕ್ಷಿಸುವ ಸಲುವಾಗಿ ಭಾರತ ಹಾಗೂ ಇದಕ್ಕೆ ಒಳಗಾಗಿರುವಂತಹ ಅನೇಕ ರಾಷ್ಟ್ರಗಳು ಲಾಕ್ಡೌನ್ ಎಂಬ ಒಂದು ನಿಯಮವನ್ನು ಜಾರಿಗೆ ತಂದಿದೆ. ಈ ಒಂದು ಲಾಕ್ಡೌನ್ನಿಂದಾಗಿ ಪರಿಸರದ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಿದೆ ಅಂತ ಹೇಳ್ಬೋದು. ಅದರಲ್ಲಿ ಮೊದಲನೆಯದಾಗಿ ಪರಿಸರ ಮಾಲಿನ್ಯ ಕಡಿಮೆ ಆಗಿರುವಂಥದ್ದು. ಮಾರ್ಚ್ 22ರಂದು ನಮ್ಮ ಭಾರತ ಸರ್ಕಾರ ಜನತಾ ಕರ್ಫ್ಯೂವನ್ನು ಜಾರಿಗೆ ತಂತು. ಅದರ ಪ್ರಕಾರ ದೇಶದ ಜನತೆ ಅನವಶ್ಯಕವಾಗಿ ಓಡಾಡೋದನ್ನು ಕಡಿಮೆ ಮಾಡ್ತು. ಇದರಿಂದಾಗಿ ವಾಹನ ದಟ್ಟಣೆ ಕಡಿಮೆ ಆಗಿದ್ದು, ವಾಹನಗಳು ಹೊರಸೂಸುವಂತಹ ವಿಷಾನಿಲಗಳ ಪ್ರಮಾಣವೂ ಕೂಡ ಕಡಿಮೆ ಆಗಿದೆ. ಹೀಗಾಗಿ ಪರಿಸರ ಮಾಲಿನ್ಯ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ನಂತರ ಈ ಲಾಕ್ಡೌನ್ನಿಂದಾಗಿ ಜಲಮಾಲಿನ್ಯ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಈ ಒಂದು 3 ತಿಂಗಳ ಲಾಕ್ಡೌನ್, 5 ಹಂತದ ಲಾಕ್ಡೌನ್ ನಡೀತು. ಅದರಲ್ಲಿ ಕಾರ್ಖಾನೆಗಳು ಸ್ಥಗಿತಗೊಂಡಿತ್ತು. ಯಾವುದೇ ರೀತಿಯ ಕೆಲಸಗಳನ್ನು ನಿರ್ವಹಿಸ್ತಾ ಇರಲಿಲ್ಲ. ಆ ಒಂದು ಕಾರ್ಖಾನೆಗಳು ಹೊರಸೂಸುವಂಥ ತ್ಯಾಜ್ಯ ವಸ್ತುಗಳು ನೇರವಾಗಿ
ನದಿಗಳಿಗೆ ಹೋಗ್ತಾ ಇತ್ತು. ಆಗ ಜಲಮಾಲಿನ್ಯ ಆಗ್ತಾ ಇತ್ತು. ಆದರೆ ಈ ಒಂದು ಲಾಕ್ಡೌನ್ನಿಂದಾಗಿ ಅದು ಕಡಿಮೆ ಆಗಿದೆ ಅಂತೇಳಿ ಹೇಳ್ಬೋದು. ಅಷ್ಟೇ ಅಲ್ಲದೆ ಫಿಶಿಂಗ್ ಮಾಡ್ತಾ ಇದ್ರು, ಹಾಗೆ ಬೋಟಿಂಗ್ ನಡೆಸ್ತಾ ಇದ್ರು. ಇದೆಲ್ಲದೂ ಕೂಡ ಕಡಿಮೆ ಆಗಿರೋದ್ರಿಂದ ಏನಾಗ್ತಾ ಇದೆ ಅಂದರೆ ಜಲಚರಗಳು ರಕ್ಷಣೆ ಆಗ್ತಾ ಇದೆ, ಅಂದರೆ ಅವುಗಳ ಸಾವಿನ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಹೇಳ್ಬೋದು. ಈ ಒಂದು ಲಾಕ್ಡೌನ್ನಿಂದ ರಸ್ತೆ ಅಪಘಾತಗಳು ಕೂಡ ಕಡಿಮೆ ಆಗಿದೆ ಅಂತ ಹೇಳಿ ಹೇಳ್ಬೋದು. ಒಂದು ವರ್ಷದಲ್ಲಿ ಅನೇಕ ಅಪಘಾತಗಳು ಸಂಭವಿಸ್ತಾ ಇತ್ತು. ಆದರೆ ಈ 3 ತಿಂಗಳ ಲಾಕ್ಡೌನ್ನಿಂದಾಗಿ ಎಷ್ಟೋ ಅಪಘಾತಗಳು ಕಡಿಮೆ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಈ ಒಂದು ಲಾಕ್ಡೌನ್ ವ್ಯವಸ್ಥೆ ಕೇವಲ ಭಾರತಕ್ಕಷ್ಟೇ ಅಲ್ಲದೆ ಪ್ರಪಂಚದಲ್ಲಿಯೇ ಪರಿಸರದ ಮೇಲೆ ಉತ್ತಮ ಪ್ರಭಾವವನ್ನು ಬೀರಿದೆ ಅಂತ ಹೇಳಿ ಹೇಳ್ಬೋದು. ಧನ್ಯವಾದಗಳು. ಹಾಯ್, ಐ ಆಮ್ ಮೇಘರಾಜ್, ದ್ವಿತೀಯ BCom ಕುಮದತಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿ. ಲಾಕ್ಡೌನ್ ಇಂಪ್ಯಾಕ್ಟ್ ಆನ್ ನೇಚರ್. ಲಾಕ್ಡೌನಿಂದ ಪರಿಸರದ ಮೇಲೆ ಯಾವ ಥರ ಪರಿಣಾಮ ಬೀರುತ್ತದೆ ಎಂಬುದ್ರ ಬಗ್ಗೆ ಮಾತಾಡುತ್ತಿದ್ದೇನೆ. ಹಾಗೆ ಈ ಲಾಕ್ಡೌನಿಂದ ಮನುಷ್ಯನಿಗೆ ಎಷ್ಟು ಉಪಯೋಗ ಆಗಿದೆ ಎಂಬುದು ಗೊತ್ತಿಲ್ಲ, ಆದರೆ ಪರಿಸರಕ್ಕೆ ಮಾತ್ರ ತುಂಬ ಉಪಯೋಗ ಆಗಿದೆ. ಅದು ಹೇಗಪ್ಪ ಅಂದರೆ, ಮೇ 2014 ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂದರೆ WHO ಒಂದು ರಿಪೋರ್ಟ್ ಬಿಡುತ್ತೆ. ಆ ರಿಪೋರ್ಟ್ ಪ್ರಕಾರ ಡೆಲ್ಲಿ ಈಸ್ ಎ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಇನ್ ದ ವರ್ಲ್ಡ್ ಒಳಗೆ ತುಂಬ ಮಾಲಿನ್ಯ ಹೊಂದಿರುವಂಥ ಸಿಟಿ ಅಂತಲೇ ಹೇಳ್ತಾರೆ. ಆದರೆ ಲಾಕ್ಡೌನ್ ಆದಾಗಿಂದ ದೆಹಲಿಯಲ್ಲಿ ತುಂಬ ಸುಧಾರಣೆ ಆಗಿದೆ ಅಂತಲೇ ಹೇಳ್ಬೋದು. ಅದು ಹೇಗಪ್ಪ ಅಂದರೆ 71% ಆಫ್ ಪೊಲ್ಯೂಷನ್ ಆಸ್ ಡಿಕ್ರೀಸ್ ಇನ್ ಡೆಲ್ಲಿ ಒಳಗೆ 71% ಅಷ್ಟು ಪೊಲ್ಯೂಷನ್ನು ಕಮ್ಮಿ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಅದೇ ಏನಕ್ಕಪ್ಪ, ಇದು ಒಂದೇ ಕಾರಣ, ಅದು ಲಾಕ್ಡೌನಿಂದಲೇ ಭಾಳಷ್ಟು ವಾಹನಗಳು ರೋಡಿಗೆ ಇಳಿತಲ್ಲ, ಹಾಗೆ ಕಾರ್ಖಾನೆಗಳು ತಮ್ಮ ಕೆಲಸನೂ ನಿರ್ವಹಿಸ್ತಾ ಇಲ್ಲ. ಇದರಿಂದ ಎಷ್ಟೋ ವಾಯು ಮಾಲಿನ್ಯ ತುಂಬ ತಡೆಗಟ್ಟಿದೆ. ಹಾಗೆ ವಾಯು ಮಾಲಿನ್ಯ, ಜಲಮಾಲಿನ್ಯ ಕೂಡ ಹೌದು. ಜಲಮಾಲಿನ್ಯ ಹೇಗಪ್ಪ ಅಂದರೆ, ಯಮುನಾ ನದಿ, ಡೆಲ್ಲಿಯಲ್ಲಿ ಹರಿತಕ್ಕಂಥ ಯಮುನಾ ನದಿ ಕೂಡ ತುಂಬ ಪೊಲ್ಯೂಟೆಡ್, ಅಂದರೆ ತುಂಬ ಮಾಲಿನ್ಯದಿಂದ ಕೂಡಿತ್ತು. ಆದರೆ ಕಾರ್ಖಾನೆಗಳು ತಮ್ಮ ತ್ಯಾಜ್ಯವನ್ನು ಬಿಡ್ತಿದ್ದ ಕಾರಣದಿಂದ, ಒಂದೇ ಕಾರಣದಿಂದ ಅದು ಪೊಲ್ಯೂಟೆಡ್ ಆಗಿತ್ತು. ಆದರೆ ಇವಾಗ ಅದು ಕಾರ್ಖಾನೆಗಳೆಲ್ಲ ಕೆಲಸ ನಿಲ್ಲಿಸಿರೋ ಕಾರಣದಿಂದ ತುಂಬ ಶುಚಿಯಾಗಿದೆ. ಕೇವಲ ಡೆಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ಬೇರೆ ಬೇರೆ ದೇಶಗಳು ಲಾಕ್ಡೌನ್ ಆಗಿದೆ. ಈ ಲಾಕ್ಡೌನಿಂದ ಬೇರೆ ದೇಶದಲ್ಲಿ ತುಂಬ ಪರಿಸರಕ್ಕೆ ಉಪಯೋಗ ಆಗಿದೆ. ಅದಕ್ಕೆ ಉದಾಹರಣೆಗೆ ಇಟಲಿ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಚೀನಾ ಹಾಗೆ ಮುಂತಾದ ದೇಶಗಳು ಕೂಡ ಪರಿಸರ ತುಂಬ ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಓಝೋನ್ ಲೇಯರ್ ಕೂಡ ರಂಧ್ರ ಆಗಿತ್ತು. ಆ ರಂಧ್ರ ಕೂಡ ಪರಿಸರ ಮಾಲಿನ್ಯ ಆ್ಯಂಡ್ ಲಾಕ್ಡೌನ್ ಆದಾಗಿಂದ ವಾಯು ಮಾಲಿನ್ಯ ತುಂಬ ಕಡಿಮೆ ಆಗಿರೋದ್ರಿಂದ ರಂಧ್ರ ನಿಧಾನಕ್ಕೆ ತನ್ನ ಮೊದಲಿನ ಸ್ಥಿತಿಗೆ ಬರೋಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳ್ಬೋದು. ಹಾಗೆ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಒಂದು ರಿಪೋರ್ಟ್ ಕಳಿಸ್ತಾರೆ. ಅದ್ರ ಪ್ರಕಾರ ಬೆಂಗಳೂರಲ್ಲಿ 55 to 70% ಆಫ್ ಪೊಲ್ಯೂಷನ್ನು ಡಿಕ್ರೀಸ್ ಆಗಿದೆ ಅಂತೆ. ಯಾಕಪ್ಪ ಅಂದರೆ ಅದಕ್ಕೊಂದೇ ರೀಸನ್, ಅದು ಲಾಕ್ಡೌನ್ ಅಂತ ಹೇಳ್ಬೋದು. ಹಾಗೆ ಬೆಂಗಳೂರಲ್ಲಿ ಬೇಕಾದ ಪಕ್ಷಿಗಳು ತುಂಬ ಹಾರಾಡ್ತಾ ಇದ್ದಾವಂತ, ಅದಕ್ಕೂ ಒಂದೇ ಕಾರಣ, ಅದು ಲಾಕ್ಡೌನಿಂದಾಗಿ ಪೊಲ್ಯೂಷನ್ ಕಮ್ಮಿ, ಅಂದರೆ ವಾಯು ಮಾಲಿನ್ಯ ತುಂಬ ಕಡಿಮೆ ಆಗಿರೋದ್ರಿಂದ ಪಕ್ಷಿಗಳೆಲ್ಲ ಸಂತೋಷವಾಗಿ ಹಾರಾಡ್ತಾ ಇದ್ದಾವಂತೆ. ಮುಂಬೈ ಗೊತ್ತಿರಬೇಕಲ್ಲ, ಮುಂಬೈ ಎಷ್ಟು ತುಂಬ ಬ್ಯುಸಿಯಾದ ಸಿಟಿ ಅಂತ ಹೇಳ್ಬೋದು. ಅಲ್ಲಿ ಪಕ್ಷಿಗಳನ್ನು ನೋಡೋದೇ ಕಮ್ಮಿ. ಆದರೆ ಲಾಕ್ಡೌನ್ ಆದ ಕಾರಣದಿಂದ ಬೇರೆ ದೇಶ ಅಥವಾ ಬೇರೆ ರಾಜ್ಯದಿಂದ ಭಾಳಷ್ಟು ಪಕ್ಷಿಗಳು ವಲಸೆ ಬರ್ತಾ ಇದ್ವಂತೆ. ಹಾಗೆ ಗಂಗಾ ನದಿ ಗೊತ್ತಿರಬೇಕಲ್ಲ, ಎಲ್ಲರಿಗೂ ಗಂಗಾ ನದಿ ಬಗ್ಗೆ ತಿಳಿದಿದೆ. ನಮ್ಮ ಮೋದಿಯವರು ಗಂಗಾ ನದಿಗೆ ಸ್ವಚ್ಛಗೊಳಿಸಲು ಅನೇಕ ಹಣವನ್ನು ವಿನಿಯೋಗ ಮಾಡಿದರು, ಆದರೆ ಅದು ಸಾಧ್ಯವಾಗಿಲ್ಲ. ಆದರೆ ಈ ಲಾಕ್ಡೌನಲ್ಲಿ ಯಾವುದೇ ಭಕ್ತಾದಿಗಳು ದೇವಸ್ಥಾನಕ್ಕೆ ಹೋಗದೇ ಇರೋ ಕಾರಣದಿಂದ ಗಂಗಾ ನದಿ ತುಂಬ ಶುದ್ಧವಾಗಿದೆ ಅಂತೆ. ಹರಿದ್ವಾರದಲ್ಲಿ ಗಂಗಾ ನದಿ ನೀರನ್ನು ತಗೊಂಡ್ಕೊಂಡು ಅದನ್ನು ಲ್ಯಾಬ್ ರಿಪೋರ್ಟಿಗೆ ಕಳಿಸಿದಾಗ ರಿಪೋರ್ಟ್ ಬಂದಿತ್ತಂತೆ. ರಿಪೋರ್ಟ್ ಹೇಳ್ತಾ ಇದೆ ಅಂದರೆ ಗಂಗಾ ನದಿ ಶುದ್ಧವಾಗಿದೆ ಅಂತೆ. ಆದ್ದರಿಂದ ಆ ರಿಪೋರ್ಟ್ ಪ್ರಕಾರ ಗಂಗಾ ನದಿ ಕುಡಿಯಲು ಯೋಗ್ಯವಾದದ್ದು ಅಂತಲೇ ಹೇಳ್ಬೋದು. ಹಿಮಾಲಯ ಪರ್ವತನ ಭಾಳಷ್ಟು ಜನ ನೋಡಿರಲ್ಲ ಅಂತ ಹೇಳ್ಕೊಬೋದು. ಆದರೆ ಹಿಮಾಲಯ ಪರ್ವತನ ಮುಂಚೆ ವಾಯು ಮಾಲಿನ್ಯ ಇರೋದ್ರಿಂದ ಜಲಂಧರ ಆ ಥರ ಸಿಟಿಗಳಿಗೆ ಸರೌಂಡಿಂಗ್ ಎಲ್ಲ ಹಿಮಾಲಯ ಪರ್ವತ ಕಾಣ್ತಿದ್ದಿಲ್ಲ ಅಂತ. ಆದರೆ ಈ ಲಾಕ್ಡೌನ್ ಆದಮೇಲಿಂದ ಜಲಂಧರ್ ಸಿಟಿಯಲ್ಲಿಂದ ನಿಂತ್ಕೊಂಡು ಕೂಡ ಹಿಮಾಲಯ ಪರ್ವತಗಳನ್ನು ನೋಡ್ಬೋದಂತೆ. ಹೀಗೆ ಸೌತ್ ಏಷ್ಯನ್ ಸೀಯಿಂದ ಡಾಲ್ಫಿನ್ಗಳು ಕೋಲ್ಕತ್ತಾ ಘಾಟ್ಸ್ ಕಡೆ ಕೂಡ ಬರ್ತಾ ಇದ್ವಂತೆ. ಅಂದರೆ ದಕ್ಷಿಣದ ಏಷ್ಯಾದ ಕಡೆಯಿಂದ ಡಾಲ್ಫಿನ್ಗಳು ಮತ್ತೆ ನಮ್ಮ ಕೋಲ್ಕತ್ತಾ ಗಂಗಾ ರಿವರ್ ಹತ್ರಗೆ ಬರ್ತಾ ಇದ್ವಂತಪ್ಪ. ಅದಕ್ಕೆ ಒಂದೇ ರೀಸನು, 30 ವರ್ಷಗಳ ಹಿಂದೆ ಬರ್ತಾ ಇದ್ವಂತೆ. ಆದರೆ ಈಗ ಜಲಮಾಲಿನ್ಯ ಕಮ್ಮಿ ಆಗಿರೋ ಕಾರಣದಿಂದ ಅವೆಲ್ಲ ಈ ಕಡೆ ವಲಸೆ ಬರ್ತಾ ಇದ್ದಂತೆ. ಹೀಗೆ ಲಾಕ್ಡೌನಿಂದ ಪರಿಸರಕ್ಕೆ ತುಂಬ ಉಪಯೋಗ ಆಗಿದೆ. ಕೇವಲ ಪಕ್ಷಿ ಪ್ರಾಣಿಗಳಿಗೂ ಕೂಡ ತುಂಬ ಉಪಯೋಗ ಆಗಿದೆ. ಏನಕ್ಕಪ್ಪ ಅಂದರೆ ಯಾರು ಕಾಡುಗಳಿಗೆಲ್ಲ ಹೋಗ್ತಾ ಇರದೆ ಕಾರಣದಿಂದ ತುಂಬ ಉಪಯೋಗ ಆಗಿದೆ. ಧನ್ಯವಾದಗಳು. Hi, this is Kavana from 2nd BSc CBZ. Impact of lockdown on nature. First, I would like to say about the positive effect of lockdown on the nature. Clear sky or clear air is the most greatest impact on the nature.
Clear blue skies and empty roads had become the rarest and rare in busy cities, which is always jam-packed with people. So, due to lockdown, lesser number of people traveling out in their cars. The pollution level of Delhi NCR saw a drastic fall recently. The city, which had an AQI, means air quality index, ranging from 500 to 600 in winter, but now it is less than 50. This is a good news for all Delhi residents. Sudden drop in pollution level across the globe has led to a positive effect on ozone layer with less vehicles on road and also closing of industries and many factories. The ozone layer has finally got some breathing space, and the study also hint that full healing of the ozone layer might be possible in the coming time. Animals are also seen in the public due to peace and calm in cities, which attracted them to the residential areas. As the pollution rate decreases, nitrogen dioxide also drop down due to and this caused the clear water in the seas, and our country India's sacred rivers such as Ganga, Yamuna are also become clear due to lockdown of many industries and factories. We are seeing the reduction of emissions, which is a major contribution to climate change. This is happening because of the drastic drop in burning of fossil fuel, which is a reduction in industrial activities and general traffic. Right now, as the economy is stopped in its track, as the PM says, the crisis should be used as an opportunity to reduce dependence on the other countries. So, Modi ji used the word Atmanirbhar Bharat, self-reliant India, on the way to do this as the foster faster as transition to electric mobility and encourages to the Ayurvedic or our Desi medicines. Thank you. Hello everyone, my name is Sandeep, studying second BSc CBZ in Kumudvati first grade college, ಶಿಕಾರಿಪುರ. ನಾನು ಮಾತಾಡೋಕ್ಕೆ ಬಂದಿರೋ ಟಾಪಿಕ್ ಇಂಪ್ಯಾಕ್ಟ್ ಆಫ್ ಲಾಕ್ಡೌನ್ ಇನ್ ನೇಚರ್. ಲಾಕ್ಡೌನ್ ಅಂತ ಅಂದರೆ ತಲೆಗೆ ಬರೋದೇ ಕೋವಿಡ್-19. ಈ ಕೋವಿಡ್-19ನಲ್ಲಿ ನಾವು ನೇಚರಿಗೆ ಏನೇನೆಲ್ಲ ಒಳ್ಳೇದು ಮಾಡಿದ್ದೀವಿ, ಏನೇನೆಲ್ಲ ಕೆಟ್ಟದ್ದು ಮಾಡಿದ್ದೀವಿ, ಇದರಲ್ಲಿ ನಾನು ಹೇಳ್ತೀನಿ. ಇದು ಬರ್ತಿದ್ದಲ್ಲ, ಇದೊಂದು ಇಮೇಜ್ ನಮಗೆಲ್ಲ ಒಂದೇ ಒಂದು ಇದರಲ್ಲಿ ಆನ್ಸರ್ ಹೇಳುತ್ತೆ. ಯಾಕೆ ಅಂದರೆ ನೋಡಿ, ಅಲ್ಲಿ ಕಾರ್ಗಳಿಂದೆಲ್ಲ ಒಂದು ಲಾಕ್ ಮಾಡಿದ್ದಾರೆ. ಪೊಲ್ಯೂಷನ್ ಇಲ್ಲ, ಕೆಳಗಡೆ ಬರ್ಡ್ಸ್ ಎಲ್ಲ ಫ್ರೀಯಾಗಿ ಹಾರಾಡ್ತಿದ್ದಾವೆ, ಗ್ರೀನರಿ ಸಿಟಿ. ನಾವು ಇದೇ ಥರ ಇದನ್ನೇ ಕಾಪಾಡ್ಕೊತ ಇದನ್ನೇ ಮೇಂಟೈನ್ ಮಾಡ್ಕೊತ ಹೋಗ್ಬೇಕು ಅಷ್ಟೇ. ನಾವು ಒಂದು ಏನು ಮಾಡ್ತೀವಿ ಅಂದರೆ, ಎನ್ವಿರಾನ್ಮೆಂಟಲ್ ಡೇ ಬಂತು, ಸ್ಟೇಟಸ್ಸಿಗೆ ಅಪ್ಲೋಡ್ ಮಾಡೋಕ್ಕೋಸ್ಕರ ಒಂದು ಫೋಟೋಗೋಸ್ಕರ ಒಂದು ಗಿಡ ನೆಟ್ಟು ಹಂಗೆ ಬಂದುಬಿಡ್ತೀವಿ. ಅದನ್ನು ನೋಡ್ಕೊಳೋದು ಯಾರು, ಅದನ್ನು ಮರ ಆಗೋದು ಯಾರು, ಅದು ಏನು ಆಯ್ತೋ ಇಲ್ಲೋ ನೋಡೋದೇ ಇಲ್ಲ. ಸ್ಟೇಟಸ್ಸಿಗೆ ಒಂದು ಬೇಕಾ, ಅಪ್ಲೋಡ್ ಮಾಡ್ಬೇಕಾ, ಮುಗೀತು, ಅಪ್ಲೋಡ್ ಮಾಡ್ತೀವಿ. ನಾವು ಇವಾಗ ಗಿಡ ಬೆಳೆಸಲಿಲ್ಲ ಅಂದರೆ ಮುಂದೊಂದು ದಿನ ಆಕ್ಸಿಜನಿಗೋಸ್ಕರ ದುಡ್ಡು ಕೊಟ್ಟು ಆಕ್ಸಿಜನ್ ತಗೋಬೇಕಾಗುತ್ತೆ. ಮೂಗೆಲ್ಲ ಮುಚ್ಕೊಂಡು. ಈ ಮಾಸ್ಕ್ ಪರ್ಮನೆಂಟ್ ಆಗಬಾರ್ದು ಅಂದರೆ ನಾವು ಗಿಡ ಮರಗಳನ್ನ ಬೆಳೆಸಬೇಕು. ನೋಡಿ ಎಂಥ ಟೈಮ್ ಬಂತು, ಜನಗಳು ನಮಗೆಲ್ಲ ಮಾಸ್ಕ್ ಹಾಕೋಣ ಲೆವೆಲಿಗೆ ಹೀಗೆ ಬಂದಿದೆ. ಇನ್ನು ಗಿಡಗಳನ್ನ ನಾವು ಬೆಳೆಸಲಿಲ್ಲ ಅಂದರೆ ಮುಂದೊಂದಿನ ನಿಜ ಈ ಮಾಸ್ಕ್ನ ಪರ್ಮನೆಂಟ್ ಹಾಕ್ಕೊಂಡು ಅದ್ರ ಜೊತೆಗೆ ಆಕ್ಸಿಜನ್ ಹಾಕ್ಕೊಂಡು ಇರಬೇಕಾಗುತ್ತೆ. ಈ ಇಮೇಜ್ ನೋಡಿ, ಅನಿಮಲ್ಸು ನಾವು ನೋಡಿ ನಗ್ತಿದ್ವಿ, ಅವು ಫೋನ್ ಒಳಗಿರೋದು ನೋಡಿ. ಇವಾಗ ಅವು ನಮ್ಮನ್ನು ನೋಡಿ ನಗೋ ರೇಂಜಿಗೆ ಆಗಿದೆ, ನಾವೀಗ ಫೋನ್ ಒಳಗೆ ಇದ್ದಂಗೆ ಆಗಿದೆ. ಈ ಇಮೇಜ್ ನೋಡಿ, ನಮ್ಮ ಏರ್ ಪೊಲ್ಯೂಷನ್ ಎಷ್ಟು ಕಮ್ಮಿ ಆಗಿದೆ ಅನ್ನೋದಕ್ಕೆ ಈ ಇಮೇಜೇ ಸಾಕ್ಷಿ. ಹಾಗೆ ರೀಸೆಂಟ್ಲಿ ನಾವು ನಮ್ಮ ನೇಚರ್ನ ಹೆಂಗೆ ಹಾಳು ಮಾಡ್ತಿದ್ದೀವಿ. ಪೈನಾಪಲಲ್ಲಿ ಬಾಂಬ್ ಇಟ್ಟು ಎಲಿಫೆಂಟ್ನೇ ಸಾಯಿಸ್ತೀವಿ. ಆ ಎಲಿಫೆಂಟ್ ನಮಗೇನು ಮಾಡಿತ್ತು, ನಮಗೇನಾರ ದ್ರೋಹ ಮಾಡಿತ್ತಾ? ಪಾಪ ಪ್ರೆಗ್ನೆಂಟ್ ಇರೋ ಎಲಿಫೆಂಟ್, ಅದನ್ನು ನಾವು ಸಾಯಿಸಿದ್ವಿ. ಇನ್ನೇನು ಉಳಿಸ್ತೀವಿ ನಾವು? ಬೆಳೆಸಿ, ಗಿಡ ಮರ ಬೆಳೆಸಿ, ನಮ್ಮ ಪರಿಸರನ ಉಳಿಸಿ, ನೇಚರ್ನ ಕಾಪಾಡಿ ಗಾಯ್ಸ್. ಆ ನೇಚರ್ ನಮ್ಮ ಮುಂದೊಂದಿನ ಕಾಪಾಡುತ್ತೆ. ಇಷ್ಟು ಹೇಳ್ತಾ ನನ್ನ ಟಾಪಿಕ್ ಎಲ್ಲ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಆಲ್. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಗದಿಗೇಶ್ ಹಿರೇಮಠ್, ಕುಮದ್ವತಿ ಪ್ರಥಮ ದರ್ಜೆ ಕಾಲೇಜು, ಶಿಕಾರಿಪುರ. ಸ್ನೇಹಿತರೆ, ಈ ದಿನ ನಾನು ಮಾತಾಡೋ ವಿಷಯ ಇಷ್ಟೇ. ಕೋವಿಡ್ ಬಂದಿರತಕ್ಕಂಥದ್ದು ಪ್ರಕೃತಿಗೆ ಪಾಸಿಟಿವ್ ಆಗಿ ಬೆನಿಫಿಟ್ ಆಗಿದೆಯಾ ಅಥವಾ ಏನಾದರೂ ಇಂಪ್ಯಾಕ್ಟ್ ಆಗಿದೆಯಾ ಅನ್ನೋದ್ರ ಕುರಿತು ಒಂದೆರಡು ಮಾತುಗಳನ್ನು ಹೇಳ್ತೀನಿ ಸ್ನೇಹಿತರೆ. ಕೋವಿಡ್ ಬಂದ ದಿನದಾಗಿಂದಾನು ಕೂಡ ಪ್ರಕೃತಿಗೆ ನಮಗೆ ಹೇಗೆ ಬೇಸಿಗೆ ರಜೆ ಇರುತ್ತೋ ಆ ರೀತಿ
ಪ್ರಕೃತಿ ಮಾತೆಗೆ ಕೂಡ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ಕ ರೀತಿಯಾಗಿದೆ. ಯಾಕಪ್ಪ ಅಂದರೆ ದಿನ 10 ಕಾರ್ಖಾನೆಗಳು ಓಪನ್ ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ನೀರು ಪೂರೈಕೆ ಹಾಗೆ ಅದರಿಂದ ಆಗತಕ್ಕಂತಹ ಮಲಿನ ಸ್ವಲ್ಪ ದಿನದ ಮಟ್ಟಿಗೆ ತಡೆದಿದೆ ಅನ್ನೋದಾದರೆ ಪ್ರಕೃತಿಗೆ ಇದರಿಂದ ಪಾಸಿಟಿವ್ ಬೆನಿಫಿಟ್ ಆಗಿದೆ. ಯಾರಿಗೆ ಹಾಗಾದರೆ ನೆಗೆಟಿವ್ ಬೆನಿಫಿಟ್ ಆಗಿರೋದು? ಮನುಷ್ಯ. ಯಾಕೆ ಮನುಷ್ಯ ಪ್ರಕೃತಿಗೆ ಹಲವಾರು ಸವಾಲನ್ನು ಎಸಗಿ ನಿನಗಿಂತಲೂ ನಾನು ಉತ್ತಮ ಎಂಬ ಅಂತ ಒಂದು ಭಾವನೆಯೊಂದಿಗೆ ಮೆರೆದ. ಆದರೆ ಪ್ರಕೃತಿಯ ಒಂದು ಸವಾಲು ನಮ್ಮನ್ನೆಲ್ಲ ಈ ರೀತಿ ಭಯಭೀತರನ್ನಾಗಿ ಮಾಡಿದೆ. ಹಾಗಾಗಿ ಸ್ನೇಹಿತರೆ, ಪ್ರಕೃತಿಯನ್ನು ಕಾಪಾಡಬೇಕು, ಪ್ರಕೃತಿಯನ್ನು ಮರುಕಳಿಸಬೇಕು. ಪ್ರಕೃತಿಗೆ ಈ ಕೋವಿಡ್ ಬಂದಿರತಕ್ಕಂಥದ್ದು ಒಂದು ರೀತಿ ಉತ್ತಮವೇ ಆಗಿದೆ. ಯಾಕಪ್ಪ ಅಂದರೆ ಪ್ರತಿದಿನವೂ ಕೂಡ 10 ಕಾರ್ಖಾನೆಗಳು 10 ರೀತಿಯ ರಾಸಾಯನಿಕಗಳನ್ನು ಪ್ರೊಡ್ಯೂಸ್ ಮಾಡ್ತವೆ. 10 ರೀತಿಯಲ್ಲಿ ಇದು ಪ್ರಕೃತಿಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಸ್ನೇಹಿತರೆ, ನನ್ನ ಪ್ರಕಾರ ಕೋವಿಡ್-19 ಬಂದಾಗಿಂದನೂ ಕೂಡ ಪ್ರಕೃತಿಗೆ ಉತ್ತಮವಾದುದೇ ಆಗಿದೆ. ಜೈ ಹಿಂದ್, ಧನ್ಯವಾದಗಳು. Hello everyone, myself Amrita and Riker from First BCom. I am here to speak about the topic impact of lockdown on nature. The lockdown has made a positive impact on nature because of the lockdown each and every sectors have been closed. All the industries have been closed so that there is no pollution in the country. Due to that reason, all the birds are flying very easily and they are happy. Due to the lockdown, it has made more and more positive impacts on the country. At the first, there is no traffic in Bangalore and we can see the Himalayan range after 30 years. And we can see that all the animals are roaming on the streets freely. There is no traffic in any of the areas, and also it has made the positive impact on human beings. For example, each and everyone are staying in home very safe and they are getting a very good sleep and they are eating a healthy food in the home. They are not eating outside foods like junk foods. Each and everyone are safe because of lockdown. The COVID-19 had not spread all over the country because of the lockdown. And also the lockdown is very useful for each and everyone. I am proud to say that we are the citizen of India. I would like to thank that our Prime Minister have taken the right decision of doing lockdown to control COVID-19. And also it is very useful. No members are dying by this. Thank you. Good evening friends, I am here to talk about impact of lockdown on the environment. Due to corona effect, 130 countries are locked down all over the world. India also announced the lockdown from February 14th to March 29th. The impact of environment by corona is many more. It also have advantages and both the disadvantages. Firstly, I would like to talk about the pollution. Pollution is one of the harmful thing on both environment as well as human health. When the lockdown is announced, no people, no vehicles came across the road, and hence factories also closed, and hence the pollution is reduced from AIQ 180 to 80. Nearly 100 AIQ is reduced in very shorter period of time. And when the lockdown is announced, almost all people stayed in their home, which helps to increase their family bondages and family relationship among parents, children as well as their families. And thirdly, I would
about the wildlife, natural calamities, climates, and water condition and water resources is clean and dirtyful, undirtyful. It become very useful. And we can say that we can view the Himalayan peaks from the Punjab nearly 140 kilometers is away. And I would like to say that when pollution is reduced, the respiratory problems and asthma among the peoples are reduced. And I can say that the corona also adversely affect on economic conditions, financial crisis, as well as educational sectors and agricultures. When farmers grieve their crops, it doesn't reach their particular destination from that place because no transport facilities are met by them. Hence, they spoil their grown crops there itself, and hence they face many more losses. The government also faced a heavy loss, and it decided to print again the current transport facilities are met by them. Hence, they spoil their grown crops there itself, and hence they face many more losses. The government also faced a heavy loss, and it decided to print again the currency to RBI. And we can say that hence both corona brings both disadvantages as well as advantages. Advantages means it is only to environment, not for the purpose of country's GDP and other economic conditions. So staying home, staying safe. Thank you. Namaskaram. Myself Ragini from final year BCom, Kumadwati First Grade College, Shikaripura. Now I am doing the speech on the impact of the lockdown on the nature. As we already know that the many countries have adopted the lockdown procedures to stop the people moving out like this. So we can see a positive impact on the nature. Here it is raising awareness about the many issues related to the environment like air pollution, water pollution, global warming, and population, human overpopulation. There are many things. ಸೊ ಫಸ್ಟ್ ಏರ್ ಪೊಲ್ಯೂಷನ್ ಬಗ್ಗೆ ನೋಡೋದಾದರೆ ಏರ್ ಪೊಲ್ಯೂಷನ್ ಅಂದ ತಕ್ಷಣ ನಮ್ಗೆ ತಲೆಗೆ ಬರುವಂಥದ್ದು ವಿಚ್ ಈಸ್ ಅವರ್ ಇಂಡಿಯನ್ ಕ್ಯಾಪಿಟಲ್ ಸಿಟಿ ನ್ಯೂ ಡೆಲ್ಲಿ. So New Delhi, which was struggled with the smog. So in the lockdown time, ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ನ ಪ್ರಕಾರ ದ ನೈಟ್ರೋಜನ್ ಡೈಆಕ್ಸೈಡ್ನ ಒಂದು ಏನು ಪ್ರಮಾಣ ಅದು ವಿಚ್ ವಾಸ್ ಡಿಕ್ಲೈನ್ಡ್ ಬೈ 71%. ಸೊ ಇಟ್ ಈಸ್ ದ ರಿಯಲ್ ವಿಟ್ನೆಸ್ ಫಾರ್ ದ ಪಾಸಿಟಿವ್ ಇಂಪ್ಯಾಕ್ಟ್ ಆಫ್ ದ ಲಾಕ್ಡೌನ್ ಆನ್ ದ ನೇಚರ್ ಅಂತ ಹೇಳ್ಬೋದು. ಇನ್ನು ವಾಟರ್ ಪೊಲ್ಯೂಷನ್ ಬಗ್ಗೆ ನೋಡೋದಾದರೆ ದೇರ್ ಆರ್ ನಂಬರ್ ಆಫ್ ವಿಸಿಟರ್ಸ್ ಆರ್ ರೆಡ್ಯೂಸ್ಡ್. ಬೀಚಸ್ ಆಗಿರ್ಬೋದು, ಸೀಸ್, ರಿವರ್ಸ್, ಫಾಲ್ಸ್, ಆ್ಯಂಡ್ ದೇರ್ ವರ್ ನೋ ಎನಿ ಸ್ವಿಮ್ಮಿಂಗ್, ಫಿಶಿಂಗ್, and also a temporarily shutdown of the industries. ಇದರಿಂದ ವಾಟರ್ ಪೊಲ್ಯೂಷನ್ ತುಂಬಾನೇ ಡಿಕ್ಲೈನ್ ಆಗಿದೆ. ಅಂದರೆ ಅದರ ಕ್ಲಿಯರ್ನೆಸ್ ಆಫ್ ವಾಟರ್ನ ನಾವು ನೋಡ್ಬೋದು. So and also it is a productive for the animals and the plants which were growing better for the clean and clear water and the air. So we can say the positive impact of the nature, positive impact of the lockdown on the nature.